ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಬಗ್ಗೆ ಸಚಿವರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಎಲ್ಲರಿಂದಲೂ ಕೂಡ ಸಾಲಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇದೆ. ಪೂರ್ಣಾವಧಿ ಅವರೇ ಇರ್ತಾರೆ, ಎಲ್ಲೂ ಕೂಡ ಒಪ್ಪಂದ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ವಿಚಾರದಲ್ಲಿ ಎಲ್ಲಿಯೂ ಕೂಡ ತುಟಿಕ್ ಪಿಟಿಕ್ ಅಂತಿಲ್ಲ ಡಿಕೆಶಿ. ಸಚಿವರ ಸ್ಟೇಟ್ಮೆಂಟ್ ಬಗ್ಗೆ ಫುಲ್ ಸೈಲೆಂಟ್ ಆಗಿದ್ದಾರೆ ಡಿಸಿಎಂ ಡಿಕೆಶಿ. ನೋಡಿ, ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ಹಿನ್ನೆಲೆ ಎಲ್ಲಿಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆನ ಇಟ್ಕೊಂಡಿದ್ದಾರೆ. ಅದು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಕಾಣಿಸ್ಕೊಳ್ತಾ ಇರೋರು, ಸಿಎಂ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರೋರು ಹೋಗಿ ಬಂದು ಎಲ್ಲ ಕಡೆಯಲ್ಲೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯಾದಂಥ ಇರಿಟೇಷನ್ಸ್ಗೂ ಒಳಗಾಗ್ತಾ ಇಲ್ಲ, ವೈಲೆಂಟೂ ಆಗ್ತಾ ಇಲ್ಲ. ಕಾದು ನೋಡುವ ತಂತ್ರವನ್ನ ಡಿಕೆಶಿ ಅನುಸರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಡಿಕೆಶಿ. ಎಲ್ಲೂ ಕೂಡ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ನೋಡಿ, ಹಿಂದೆಲೂ ಕೂಡ ಈ ದಲಿತ ಸಮುದಾಯದ ಮೀಟಿಂಗ್ ಮತ್ತು ಸಮಾವೇಶ ಈ ವಿಚಾರದಲ್ಲೂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡಿಗೆ ಸುದ್ದಿ ಮೂಡಿಸಿ ಹೈಕಮಾಂಡಿಂದ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ. ಇವರೆಲ್ಲೂ ನಿಂತ್ಕೊಂಡು ಮಾತಾಡಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಹಾದಿಲಿ ಬೀದಿಲಿ ಸಿಕ್ಕಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಮಾತಾಡ್ತಾ ಇರೋದು ಹಿರಿಯ ನಾಯಕರು ಅಂತ ಅನ್ನಿಸ್ಕೊಂಡವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇರೋ ಒಂದಷ್ಟು ನಾಯಕರುಗಳು. ಆದರೆ DCM ಮಾತ್ರ ಸೈಲೆಂಟ್ ಆಗಿ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಯಾರು ಏನು ಹೇಳಿದ್ರು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಡಿಕೆಶಿ ಸೈಲೆಂಟ್ ಲೆಕ್ಕಾಚಾರ ಏನಿರ್ಬೋದು? ಸಹಜವಾಗಿ ಅದು ಮೂಡುವಂಥ ಪ್ರಶ್ನೆ ಅಲ್ವಾ. ಸುಮ್ಮನೆ ಸ್ಟೇಟ್ಮೆಂಟು ಕೊಟ್ಟು ಮತ್ತಷ್ಟು ವಿರೋಧ ಕಟ್ಕೊಳ್ಳೋದು ಯಾಕೆ? ಸೈಲೆಂಟ್ ಆಗಿ ಇದ್ದು ಹೈಕಮಾಂಡ್ ವಿಶ್ವಾಸ ಗಳಿಸಿದ್ರೆ ಸಾಕು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿರೋಣ ಎಂಬ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ನಾನು ಪಕ್ಷಕ್ಕೆ ನೀಡಿರುವ ಕೊಡುಗೆಯನ್ನ ವರಿಷ್ಠರು ಗಮನಿಸ್ತಾರೆ. ಸರ್ಕಾರ ಅಧಿಕಾರಕ್ಕೆ ತಂದಿದ್ದು ಯಾರು? ಪಕ್ಷ ಮುನ್ನಡೆಸ್ತಾ ಇರುವವರು ಯಾರು? ಪಕ್ಷವನ್ನು ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಬಲಗೊಳಿಸಿದ್ದೇನೆ? ಕಾರ್ಯಕರ್ತರನ್ನ ಸೇನಾನಿಗಳಂತ ಹೇಗೆ ರೆಡಿ ಮಾಡಿದ್ದೇನೆ? ನಾಯಕರಿಲ್ಲದಿದ್ರೂ ಕಾರ್ಯಕರ್ತರೇ ಪಕ್ಷ ಕಟ್ಟುವಷ್ಟು ಸಮರ್ಥರಾಗಿಸಿದ್ದೇನೆ. ಪಕ್ಷಕ್ಕೆ ಇಷ್ಟೆಲ್ಲ ಕೊಟ್ಟಿರುವ ಕೊಡುಗೆಯನ್ನು ಅವರೇ ಗಮನಿಸ್ತಾರೆ. ಸುಮ್ಮನೆ ವಿವಾದ ಮಾಡಿಕೊಂಡು ವಿರೋಧ ಯಾಕೆ ಕಟ್ಕೊಳ್ಬೇಕು? ಸಿಎಂ ಆಯ್ಕೆ ವಿಚಾರದಲ್ಲಿ ವರಿಷ್ಠರೇ ನಿರ್ಧಾರ ತೆಗೆದುಕೊಳ್ತಾರೆ. ಸಮಯ ಬರುವವರೆಗೆ ಕಾಯೋದ್ರಲ್ಲಿ ಯಾವುದೇ ನಷ್ಟ ಅನ್ನೋದು ಇಲ್ಲ. ಹೈಕಮಾಂಡ್ ತನ್ನನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಲ್ಲ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಸಚಿವರು ಏನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಡಿಕೆಶಿ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಹಿಂದೆಲೂ ಕೂಡ ದಲಿತ ನಾಯಕರ ಮೀಟಿಂಗ್ಗಳಾಗಿರ್ಬೋದು ಅಥವಾ ಸಮಾವೇಶದ ವಿಚಾರ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರು ಅದೆಲ್ಲವನ್ನ ಗಮನಿಸಿ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸಿ ಅದೆಲ್ಲದಕ್ಕೂ ಬ್ರೇಕ್ ಹಾಕಿದ್ರು. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಿ ಅಂತ ಅಂದಮೇಲೆ ಇವರೆಲ್ಲ ಸುಮ್ಮನಿದ್ರು. ಮತ್ತೀಗ ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಯಲ್ಲಿ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೋ ಅಥವಾ ನಾನು ಯಾಕೆ ಮಾತಾಡಿ ಕೆಟ್ಟವನಾಗ್ಲಿ ಅಂತನೋ ಅಥವಾ ಮಾತಾಡದೆ ಸುಮ್ಮನೆ ಇದ್ದು ನೀವು ಹೇಳಿದ್ಮೇಲೆ ನಾವೇನು ಮಾತಾಡಲಿಲ್ಲ, ನೀವು ಹಾಕಿದ ಗೆರೆ ನಾನು ದಾಟಲಿಲ್ಲ, ಪಕ್ಷಕ್ಕೆ ನಾನು ಡ್ಯಾಮೇಜ್ ಮಾಡಲಿಲ್ಲ ಅನ್ನುವಂಥ ಮೆಸೇಜನ್ನ ಪಾಸ್ ಮಾಡಬೇಕು ಅಂತನೋ ಏನು ಈ ಸೈಲೆಂಟ್ ಆಗಿರೋದ್ರ ಹಿನ್ನೆಲೆ, ಏನು ಪ್ಲಾನು, ಏನು ಸ್ಟ್ರಾಟರ್ಜಿ ಡಿಕೆ ಶಿವಕುಮಾರ್ದು ಅಂತ? ನಿತಿ, ಈಗಾಗಲೇ ಕಾಂಗ್ರೆಸ್ ಏನ್ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ದಲಿತ CM ಅನ್ನ ನೇಮಕ ಮಾಡಬೇಕು, ಜೊತೆಗೆ ಪಕ್ಷಕ್ಕೆ ಪುನಶ್ಚೇತನವನ್ನ ಮಾಡ್ಬೇಕಾದ್ರೆ ನಾವು ಸ್ಥಳೀಯ ಮಟ್ಟದಲ್ಲಿ ಜಾತಿವಾರು ಸಮಾವೇಶಗಳನ್ನ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮೊನ್ನೆ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವರು ಇಟ್ಟಿದ್ದಾರೆ. ಈಗಾಗಲೇ ನೇರವಾಗಿ ನಿರಂತರವಾಗಿ ಒಂದು ಕಡೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯನ್ನ ಮುಗಿಸ್ತಾರೆ ಅಂತೇಳಿ ಎಲ್ಲಾ ಸಚಿವರು ಕೂಡ ಈಗ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಏಕಾಂಗಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಬೆಂಬಲ ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಕಡೆನೆ ಹೋಗ್ತಾ ಇದೆ. ಜೊತೆಗೆ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ನಾಯಕರು ಕೊಡ್ತಾ ಇದ್ದಾರೆ. ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಅವರ ಹೇಳಿಕೆಗಳು ಕೂಡ ಇದೆ. ಆದ್ರೆ ಎಲ್ಲವೂ ಕೂಡ ಸಚಿವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನ ಕೊಡುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಈ ವಿಚಾರದಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೇಳಿಕೆಯನ್ನ ಕೊಡ್ತಾ ಹೋದ್ರೆ ಮತ್ತಷ್ಟು ವಿವಾದ ಒಳಗಾಗ್ಬೇಕಾಗತ್ತೆ. ನಂತರ ಹೈಕಮಾಂಡ್ ನಲ್ಲೂ ಕೂಡ ತಮ್ಮ ಹೆಸರಿಗೆ ಡ್ಯಾಮೇಜ್ ಆಗಬಹುದು. ಹಾಗಾಗಿ ನಾನು ಎಲ್ಲವನ್ನು ಕೂಡ ಸೈಲೆಂಟ್ ಆಗಿದ್ರೆ ಅವರ ಪಾಡಿಗೆ ಅವರು ಯಾವ ಸ್ಟೇಟ್ಮೆಂಟ್ ಗಳನ್ನಾದ್ರೂ ಬೇಕಾದ್ರೆ ಕೊಡ್ಲಿ, ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಹೋಗುತ್ತೆ. ನಾನು ಈ ವಿಚಾರದಲ್ಲಿ ತಟಸ್ಥ ಧೋರಣೆಯನ್ನ ತಾಳಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ನನಗೆ ಹೈಕಮಾಂಡ್ ನನ್ನ ಒಂದು ಪಕ್ಷ ಸಂಘಟನೆ ಜೊತೆಗೆ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತಹ ಪ್ರಯತ್ನಗಳು ಇದೆಲ್ಲವನ್ನೂ ಕೂಡ ಗಮನಿಸುತ್ತೆ. ಆ ನಂತರ ಹೈಕಮಾಂಡ್
ನನಗೆ ಅವಕಾಶ ಮಾಡ್ಕೊಡ್ಬೇಕಾ ಬೇಡವಾ ಅನ್ನುವಂತ ನಿರ್ಧಾರವನ್ನ ಮಾಡಬೇಕಾಗಿ ನಾನು ಯಾಕೆ ಈ ವಿಚಾರದಲ್ಲಿ ಮೈ ಮೇಲೆ ಎಳೆದುಕೊಳ್ಳಕ್ ಹೋಗೋಣ ಅನ್ನುವಂತ ನಿಟ್ಟಿಗೆ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಚಿವರು ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಎಲ್ಲೂ ಡಿ ಕೆ ಶಿವಕುಮಾರ್ ಅದಕ್ಕೆ ಪ್ರತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಎಲ್ಲೂ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಈ ವಿಚಾರದಲ್ಲಿ ಸಿಎಂ ವಿಚಾರ, ಬದಲಾವಣೆ ವಿಚಾರ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಅವರು ಆ ವಿಚಾರದಿಂದ ಹಿಂದಕ್ಕೆ ಸರಿತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಕೇವಲ ಸರ್ಕಾರದ ಮಟ್ಟದಲ್ಲಿ ಇಲಾಖೆಗಳ ವಿಚಾರ ಅಥವಾ ಬಿಜೆಪಿ ನಾಯಕರ ವಿರೋಧಗಳೇನಿದೆ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಿಟ್ರೆ ಈ ವೈಯಕ್ತಿಕವಾಗಿ ಸಚಿವರ ಹೇಳಿಕೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ. ಸೊ ಇದನ್ನ ಗಮನಿಸಿದಾಗ ಹೈಕಮಾಂಡ್, ಯಾಕೆಂದ್ರೆ ಈಗ ಸಚಿವರು ವಿರೋಧವನ್ನ ಕಟ್ಟಿಕೊಂಡಿದ್ದೆ ಆದ್ರೆ ಮುಂದೆ ನನಗೆ ತೊಂದರೆ ಆಗಬಹುದು, ಹಾಗಾಗಿ ನಾನು ಸೈಲೆಂಟ್ ಇದ್ದಷ್ಟು ನನಗೆ ಅನುಕೂಲ ಆಗತ್ತೆ ಅನ್ನುವಂತ ನಿರೀಕ್ಷೆಯನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಜೊತೆಗೆ ಹೈಕಮಾಂಡ್ ನನ್ನನ್ನ ಕೈ ಬಿಡೋದಿಲ್ಲ, ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾದ್ರೆ ನನ್ನ ಶ್ರಮ ಎಷ್ಟು ವಿನಿಯೋಗ ಮಾಡಿದ್ದೇನೆ, ಕಾರ್ಯಕರ್ತರನ್ನ ಇವತ್ತು ತಳಮಟ್ಟದಲ್ಲಿ ಯಾವ ರೀತಿಯಾಗಿ ಸನ್ನದ್ಧರನ್ನಾಗಿ ಮಾಡಿದ್ದೇನೆ, ಮುಖಂಡರು ನಾಯಕರು ಇಲ್ಲದೆ ಇದ್ರು ಕೂಡ ಕಾರ್ಯಕರ್ತರು ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ತರುವಷ್ಟು ಅವರು ಏನು ಶ್ರಮವನ್ನ ಹಾಕ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಸಜ್ಜುಗೊಳಿಸಿದ್ದೇನೆ. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಿದೆ. ನಾನು ಪಕ್ಷದ ನಿಷ್ಠಾವಂತ ಸಿಪಾಯಿ, ನಾನು ವ್ಯಕ್ತಿಗತವಾಗಿ ನಾನೆಲ್ಲೂ ಕೂಡ ನಾನು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಕಾರ್ಯಕರ್ತರು ನನ್ನ ಬೆನ್ನಿಗೆ ಇದ್ದಿದ್ದಾರೆ, ಹಾಗಾಗಿ ಹೈಕಮಾಂಡ್ ಕೂಡ ನನ್ನ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳು ಬಂದ್ರು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ, ಬಹಳ ಸೈಲೆಂಟ್ ಆಗಿ ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಮೇಲೆ ಬಹಳಷ್ಟು ವಿಶ್ವಾಸವನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ನೀತಿ ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.